ಆಗಬೇಕು, ನಮ್ಮ ಅಸ್ತಿತ್ವ ಆಕರ್ಷಣೀಯವಾಗಿ. ನಗರದ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜು ಸಭಾಂಗಣದಲ್ಲಿ ಇಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು ಹಾಗೂ ಎಚ್ ಶಿವರಾಮೇಗೌಡ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಾನವ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನೋತ್ಸವ ಹಾಗೂ ವಿಶ್ವ ಮಾನವ ದಿನಾಚರಣೆ ಭವ್ಯವಾಗಿ ನೆರವೇರಿತು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ವಿ ಅವರು ಉದ್ಘಾಟಿಸಿ ಮಾತನಾಡಿದ ಅವರು, ಕನ್ನಡ ನಮ್ಮ ತಾಯಿ ಭಾಷೆಯಾಗಿದ್ದು, ಭಾಷೆ ಉಳಿದರೆ ಮಾತ್ರ ನಮ್ಮ ಅಸ್ತಿತ್ವ ಉಳಿಯುತ್ತದೆ. ಗಡಿನಾಡುಗಳಲ್ಲಿ ಕನ್ನಡ ಭಾಷೆಗೆ ಸವಾಲುಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದ್ದು, ಕನ್ನಡ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕಾಗಿದೆ. ನಮ್ಮ ಜಲ, ನೆಲ ಹಾಗೂ ಭಾಷೆಯನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಎಂದು ಹೇಳಿದರು. ಶಾಶ್ವತವಾಗಿ ನಮಗೆ ರುಚಿ ಕೊಡುವಂತಹದ್ದು, ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿ ಕೊಡುವಂತಹ ರೀತಿಯ ಸಾಂಸ್ಕೃತಿಕ ದಬ್ಬಾಳಿಕೆಗಳು ಕೂಡ ನಮಗೆ ರಾಯಚೂರಿನಲ್ಲಿ ನಮ್ಮ ಅಸ್ತಿತ್ವಕ್ಕೆ ಎಂದೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತಂದ್ರೆ ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ ಅದು ಶ್ರೀಮಂತವಾಗಿದೆ. ನಮ್ಮ ಭಾಷೆ ಶ್ರೀಮಂತ ಆದರೆ ಮಾತ್ರ ನಮಗೆ ನಮ್ಮನ್ನು ನಾವು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ. ನಾವು ಯಾವ ರಾಜ್ಯದವರು ಅಂದರೆ ಕರ್ನಾಟಕದವರು, ಕನ್ನಡದವರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನು ಶ್ರೀಮಂತಗೊಳಿಸಿದಂಥ ಬಹಳಷ್ಟು ನಮ್ಮ ಹಿರಿಯ ಮುತ್ಸದ್ದಿಗಳ ಸುಮಾರು 8 ಜನ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ನಮ್ಮ ರಾಜ್ಯದವರೇ, ನಮ್ಮ ಕನ್ನಡದವರೇ, ನಮ್ಮ ಕನ್ನಡ ಭಾಷೆಯನ್ನು ಅತ್ಯಂತ ಶ್ರೀಮಂತಗೊಳಿಸಿದಂಥ ಮಹಾನ್ ವ್ಯಕ್ತಿಗಳು ನಮ್ಮ ರಾಜ್ಯದವರು. ಅದರಲ್ಲಿ ಮೊದಲಿಗಿರೋದೇ ನಮ್ಮ ಕುವೆಂಪು. ನಮ್ಮ ರಾಜ್ಯದಲ್ಲಿ ನೆಲ, ಜಲ ಸಮೃದ್ಧಿಯಾಗಿದ್ದಾಗ ಮಾತ್ರ ನಮ್ಮನ್ನು ಗುರುತಿಸಲಿಕ್ಕೆ ಸಾಧ್ಯ. ನಮ್ಮ ಸಂಸ್ಕೃತಿ ವಿಶೇಷವಾಗಿರಲಿ, ನಮ್ಮ ಸಂಸ್ಕೃತಿಯಲ್ಲಿ ಶ್ರೀಮಂತಿಕೆ ಇರಲಿ, ನಮ್ಮ ಸಂಸ್ಕೃತಿ ಇನ್ನೊಬ್ಬರಿಗೆ ಅನುಕರಣೆ ಆಗಿರಲಿ. ಆಗ ಮಾತ್ರ ನಮ್ಮ ಭಾಷೆ ಶ್ರೀಮಂತಿಕೆ ಆಗಿರಬೇಕು, ನಮ್ಮ ಸಂಸ್ಕೃತಿ ಇನ್ನೊಬ್ಬರಿಗೆ ಅನುಕರಣೆ ಆಗಿರಬೇಕು, ನಮ್ಮ ನೆಲ, ಜಲ ಸಮೃದ್ಧಿ ಆಗಿರಬೇಕು. ಆಗ ಮಾತ್ರ ನಮ್ಮನ್ನ ಬೇರೆ ರಾಜ್ಯದವರು, ಬೇರೆ ಭಾಷಿಕರು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ, ಗೌರವಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಅಸ್ತಿತ್ವ ಅತ್ಯಂತ ಗಟ್ಟಿಯಾಗಿ ಈ ದೇಶದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ರಾಜ್ಯದ ಸಂಪತ್ತು ಅದು ಭಾಷೆ ಸಂಪತ್ತು, ಸಮೃದ್ಧಿಯ ನೀರು, ನೆಲ, ಜಲ ಸಂಪತ್ತನ್ನ, ಸಾಂಸ್ಕೃತಿಕ ಸಂಪತ್ತನ್ನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಸಿಕೊಟ್ಟಿರುವಂಥ ಮೇರು ವ್ಯಕ್ತಿತ್ವ ಅವರು. ಒಂದಲ್ಲ, ಅವರು ಕಂಡುಕೊಂಡಿರುವಂಥ ಹಲವಾರು ಆಯಾಮಗಳಲ್ಲಿ ಈ ರಾಜ್ಯದ ಉದ್ದಗಲಕ್ಕೂ, ಈ ರಾಜ್ಯದಲ್ಲಿರುವಂಥ ವಿಭಿನ್ನವಾದ ಸಂಸ್ಕೃತಿಯನ್ನು ತಮ್ಮದೇ ಆದ ಕೃತಿಗಳ ಮೂಲಕ ಅದನ್ನು ಹೊರಪ್ರಪಂಚಕ್ಕೆ ಬರವಣಿಗೆಯ ಮೂಲಕ ತಿಳಿಸಿ ಹೇಳಿರುವಂಥದ್ದು ಮತ್ತು ಆ ಮೂಲಕ ಕನ್ನಡ ಭಾಷೆಗೆ ವಿಶೇಷವಾದ ಸ್ಥಾನಮಾನವನ್ನು ರಾಷ್ಟ್ರ ಮಟ್ಟದಲ್ಲಿ ತಂದುಕೊಟ್ಟಿರುವಂಥ ಕೀರ್ತಿ ಹೋಯಿತು. ಅದಕ್ಕಾಗಿ ಅವರು ವಿಶ್ವಮಾನವ ಎನ್ನುವಂಥ ಬಿರುದನ್ನು ಪಡೆದಿರುವಂಥದ್ದು ಮತ್ತು ವಿಶ್ವಮಾನವ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು ಇವತ್ತು ನಾಡಗೀತೆ. ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ